ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣೋಸ್ತುಮಃ. ಧನುರ್ಮಾಸದಲ್ಲಿ ಅಖಂಡ ಮಂಡಲೋತ್ಸವ 48 ದಿವಸಗಳ ಕಾಲ ಒಂದು ಕನಕಾಭಿಷೇಕ ಸೇವೆಯ ಒಂದು ಪರಿಕಲ್ಪನೆಯಲ್ಲಿ ಒಂದು ಸೇವೆ ಪ್ರಾರಂಭ ಆಗ್ತಾ ಇದೆ. ನವಂಬರ್ 27ಕ್ಕೆ ಪ್ರಾರಂಭ ಆದರೆ ಜನವರಿ 14ನೇ ತಾರೀಕು ಇದು ಸಮಾಪ್ತಿಗೊಳ್ಳುತ್ತೆ. ಸಮಗ್ರ ಧನುರ್ಮಾಸ ಹಾಗೂ ಧನುರ್ಮಾಸದ ಮೊದಲು 15 ದಿವಸ ಇದು ಸಂಪತ್ಪ್ರದಾಯಕವಾದದ್ದು ಧನುರ್ಮಾಸ. ಧನುರ್ಮಾಸದಲ್ಲಿ ಲಕ್ಷ್ಮೀ ಪೂಜೆಯೇ ವಿಶೇಷ. ಲಕ್ಷ್ಮೀ ಪೂಜೆಯನ್ನು ಧನುರ್ಮಾಸದಲ್ಲಿ ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕು. ಒಟ್ಟು 12 ಲಕ್ಷ್ಮಿಯ ರೂಪಗಳು, ಅದರ ಉಪಾಸನೆಯನ್ನು ಹೇಳಿದ್ದಾರೆ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನೀತಿ, ಷಷ್ಠಂ ಶ್ರೀ ವೈಷ್ಣವೀತಿ ಚ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಂಗಿಣೀ ಪ್ರೋಕ್ತಂ, ದಶಮಂ ದೇವದೇವಿಕಾ, ಏಕಾದಶಂ ಮಹಾಲಕ್ಷ್ಮೀ, ದ್ವಾದಶಂ ಲೋಕಸುಂದರಿ. ಹೀಗೆ ಆ 12 ಲಕ್ಷ್ಮಿಯ ರೂಪಗಳಿಗೆ 12 ಭಗವದ್ ರೂಪಗಳ ಜೊತೆಯಲ್ಲಿ ಧನುರ್ಮಾಸದಲ್ಲಿ ಪೂಜೆಯನ್ನು ಆಚರಣೆ ಮಾಡಬೇಕು. ಹಾಗೂ ಕೊನೆಯಲ್ಲಿ ಭದ್ರಲಕ್ಷ್ಮೀ ಶ್ರೀಪದ್ಮಾ ಕಪಿಲಾ ಮುಕುಂದ ಮಹಿತೋ ಲಕ್ಷ್ಮೀ ಶ್ರೀ ಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕ ಇತ್ಯಾದಿ ಶ್ಲೋಕದಿಂದ ಲಕ್ಷ್ಮೀದೇವಿಗೆ ಅರ್ಘ್ಯವನ್ನು ನೀಡಬೇಕು. ಯಾರು ಹೀಗೆ ಧನುರ್ಮಾಸದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಆಚರಣೆ ಮಾಡ್ತಾರೋ ಶ್ರೀಹರಿಯ ಸಹಿತರಾಗಿ ಅವರಿಗೆ ಸಂಪತ್ತು ಬರುತ್ತೆ. ಇದು ಧನುರ್ಮಾಸದ ಒಂದು ಪ್ರತ್ಯೇಕ ಫಲ. ಆದ್ದರಿಂದ ಧನುರ್ಮಾಸದ ಆಚರಣೆಯನ್ನು ಅನೇಕರು ತುಂಬ ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೆ. ಯಾರು ಧನುರ್ಮಾಸದ ಆಚರಣೆಯನ್ನು ಒಂದು ದಿವಸವೂ ಬಿಡದೆ ಮಾಡ್ತಾರೋ ಅವರು ಯಾರೂ ಕೂಡ ಇದುವರೆಗೂ ಬಡವರಾಗಿ ಉಳಿದಿದ್ದು ಅಂತ ಇಲ್ಲವೇ ಇಲ್ಲ. ಅವರಿಗೆ ನಿಜವಾಗಿಯೂ ಕೂಡ ಸಂಪತ್ತು ಬರುತ್ತೆ. ಅವರು ಏನು ಅಂದುಕೊಂಡಿದ್ದಾರೋ ಅದು ನಡೆಯುತ್ತೆ. ಧನುರ್ಮಾಸದ ವೈಶಿಷ್ಟ್ಯವೇ ಇದು. ಅದು ಚಳಿಗಾಲದಲ್ಲಿ ಇದು ಬರುತ್ತೆ. ಡಿಸೆಂಬರು 15-16ನೇ ತಾರೀಕಿಂದ ಪ್ರಾರಂಭ ಆದರೆ ಅದು 1 ತಿಂಗಳ ಕಾಲ ಮಕರ ಸಂಕ್ರಮಣದ ತನಕ ಬರುವಂಥದ್ದೇ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣ ದೇವರ ಪೂಜೆ ಅತ್ಯಂತ ಪ್ರಶಸ್ತವಾಗುತ್ತೆ. ಆದ್ದರಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಈ ಲಕ್ಷ್ಮೀ ಪೂಜೆ ಹಾಗೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರಾರ್ಚನೆ ಮತ್ತು ಕನಕಾಭಿಷೇಕ ಇಷ್ಟೂ ಕೂಡ ಸೂರ್ಯೋದಯದ ಒಳಗೆ ಆಗಬೇಕು. ಅನಂತರ ಅದರ ಸಮರ್ಪಣೆ. ಹೀಗೆ 1 ತಿಂಗಳ ಕಾಲ ನಡೆಯುವುದು ಅಷ್ಟೇ ಅಲ್ಲ, 48 ದಿವಸಗಳ ಕಾಲ ಇದನ್ನು ಮಾಡಿದರೆ ಒಂದು ಮಂಡಲ ಪೂಜೆ ಆಗುತ್ತೆ ಅಂತ ಒಟ್ಟು 48 ದಿವಸಗಳ ಕಾಲ ಈ ಪೂಜೆ ನಡೀತಾ ಇದೆ. ಆದ್ದರಿಂದ ನೀವು ಇದಕ್ಕೆ ಬನ್ನಿ, ಇದರಲ್ಲಿ ಪಾಲ್ಗೊಳ್ಳಿ. ಇದರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯು ಕೂಡ ನಿಮಗೆ ಲಭ್ಯವಾಗುತ್ತೆ. ನಾವು ಇಲ್ಲಿ ಉಲ್ಲೇಖ ಮಾಡಿದ ವಾಟ್ಸಾಪ್ ನಂಬರ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಹಾಗೂ ಇದಕ್ಕೆ ಏನು ಹೆಚ್ಚಿನ ಸೇವಾ ಕಾಣಿಕೆಲ್ಲ ಏನೂ ಇರೋದಿಲ್ಲ. ನೀವು ಇದರಲ್ಲಿ ಪಾಲ್ಗೊಳ್ಳಿ ಮತ್ತು ಅನೇಕ ವಿಧವಾದ ಜೀವನದ ಮಾರ್ಗದರ್ಶನಗಳನ್ನು ಲಕ್ಷ್ಮೀನಾರಾಯಣ ದೇವರ ಧ್ಯಾನದಲ್ಲಿ ನೀವು ತೊಡಗಿಕೊಳ್ಳೋದು, ಸದ್ವಿದ್ಯೆಯನ್ನು ಪಡೆದುಕೊಳ್ಳೋದು ಇತ್ಯಾದಿ ಪ್ರಯೋಜನಗಳು ಕೂಡ ನಿಮಗೆ ಇದರಿಂದ ಲಭ್ಯವಾಗುತ್ತೆ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.